ನೀವು ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಅರ್ಮಾನಿ ಎಕ್ಸ್ಚೇಂಜ್ಗೆ ಹೋಗ್ಬಿಟ್ಟು ಎಕ್ಸ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಯಾವುದೋ ಒಂದು ಕಾಮನ್ ಆಗಿರುವಂಥ ಒಂದು ಬ್ರ್ಯಾಂಡ್ನ ಇಟ್ಬಿಟ್ಟು ನಾನು ತಗೊಳ್ಳಿ ಅಂತ ಹೇಳಿದ್ರು ತಗೊಳ್ತಾರೆ ಅವರು. ನಾನು ಬಂದಿರೋದು ಎಕ್ಸ್ ತಗೊಳ್ಳೋದಕ್ಕೆ ಅಂತ, ಅದನ್ನು ಕೊಡಮ್ಮ ನೀನು ಯಾವುದೋ ಲೋಕಲ್ ಕೊಡ್ತಿದೆಯಲ್ಲ ಅಂತ ಹೇಳ್ತಾರೆ. ಕರೆಕ್ಟಾ ಇಲ್ಲ? ಸೊ ನಾನು ಹೇಳ್ತಿರುವಂಥದ್ದು, ನೀವು ಯಾವಾಗ ಚಿಕ್ಕದನ್ನ ಚಾಯ್ಸ್ ಮಾಡೋಕೆ ಹೋಗ್ತೀರಾ ಆವಾಗ ದೊಡ್ಡದನ್ನ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನೀವು ಚಾಯ್ಸ್ ಮಾಡೋದೇ ದೊಡ್ಡದಾದ್ಮೇಲೆ ದೊಡ್ಡದಕ್ಕೆ ಅಂತ ಹೋರಾಟ ಮಾಡಿ ಅದಕ್ಕೆ ಏನೇನು ಮಾಡ್ಬೋದು ಸ್ಟ್ರಾಟಜಿನ ಅದನ್ನು ನಾನು ಪ್ಲಾನ್ ಮಾಡ್ತಾ ಹೋಗ್ತೀನಿ. ಸೊ ವಿಂಗ್ಸ್ ಮಾಡುವಂಥದ್ದು ಆಗ್ಬೋದು ಇದನ್ನು. ಸೊ ಲೀಡ್ ಈಸ್ ಟೋಟಲಿ ಡಿಫ್ರೆಂಟ್ ಅಬೌಟ್ ಸ್ಟ್ರಾಟಜಿನೇ ಬೇರೆ, ಲೀಡೇ ಬೇರೆ. World's best strategist, king of deal closure, highest paid consultant, smart entrepreneur, international speaker, unique author, ಲೀಡ್ಸ್ ಜನರೇಷನ್ ಅಂದ್ರೆ ಏನು, ಸ್ಟ್ರಾಟಜಿ ಅವ್ರ ಬಿಸ್ನೆಸ್ಗೆ ಇದು ಎಷ್ಟು ಇಂಪಾರ್ಟೆಂಟ್? ಆ್ಯಕ್ಚುಲಿ ಈ ಕ್ವಶನ್ಗೂ ಮತ್ತು ನಾನು ಕೊಡಬೇಕಾಗಿರೋ ಆನ್ಸರ್ಗೂ ರಿಲೇಟಿವೇ ಇಲ್ಲ. ಓಕೆ, ಲೀಡ್ ಜನರೇಷನ್ ಇಸ್ ಟೋಟಲಿ ಡಿಫ್ರೆಂಟ್ ಆ್ಯಂಡ್ ಸ್ಟ್ರಾಟಜಿ ಇಸ್ ಟೋಟಲಿ ಡಿಫ್ರೆಂಟ್. ಸ್ಟ್ರಾಟಜಿ ಅಂತ ಹೇಳ್ತು ಅಂತಂದರೆ ಇಟ್ ಈಸ್ ನಾಟ್ ಓನ್ಲಿ ಎ ಲೀಡ್ ಜನರೇಷನ್. ಓಕೆ, ಅಂದರೆ ಬರೀ ಬಿಸ್ನೆಸ್ನ ತಂದುಕೊಡೋದು ಅಷ್ಟೇ ಅಲ್ಲ ಸ್ಟ್ರಾಟಜಿ. ಬಿಸ್ನೆಸ್ನ ತರೋದು, ಬಿಸ್ನೆಸ್ನ ರನ್ ಮಾಡೋದು, ಬಿಸ್ನೆಸ್ನ ಎಕ್ಸಿಕ್ಯೂಷನ್ ಮಾಡೋದು, ಬಿಸ್ನೆಸ್ನ ಕ್ಲೋಸ್ ಮಾಡೋದು, ಅವ್ರು ಏನು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ಅದನ್ನು ಕಂಪ್ಲೀಟ್ ಮಾಡುವಂಥದ್ದು, ಅದಕ್ಕೆ ನಾವು ಅದು ಕರೆಕ್ಟ್ ಆದಂಥ ಜಸ್ಟಿಫಿಕೇಶನ್ ಕೊಡುವಂಥದ್ದು. ಸೊ ಈ ಥರ ಎಲ್ಲ ಪ್ರಾಸ್ಪೆಕ್ಟಲ್ಲೂ ಕೂಡ ಸ್ಟ್ರಾಟಜಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ, ನಾಟ್ ಓನ್ಲಿ ಬೈ ಬ್ರಿಂಗಿಂಗ್ ಲೀಡ್ಸ್. ಓಕೆ, ನಾನು ಅದನ್ನೇ ಹೇಳಕ್ಕೆ ಬಂದೆ. ಈಗ ಸುಮಾರು ವಿಡಿಯೋಗಳಲ್ಲೆಲ್ಲ ಮಾತಾಡಿದ್ದೀನಿ ನಾನು, ಪ್ರೀವಿಯಸ್ ವಿಡಿಯೋಗಳೆಲ್ಲ ನೀವು ನೋಡ್ಬೋದು. ಒಂದು ಹೋಟೆಲ್ಗೆ ಎಕ್ಸಾಂಪಲ್ ಕೊಟ್ಟೆ ನಾನು ನಿಮಗೆ. ಓಕೆ, ಲೀಡ್ ಜನರೇಟ್ ಮಾಡೋದನ್ನ ಅಥವಾ ಲೀಡ್ ಆಟೋಮೆಟಿಕಾಗಿ ಬರೋ ಹಾಗೆ ಮಾಡೋದನ್ನ ಒಂದು ಎಕ್ಸಾಂಪಲ್ ಕೊಟ್ಟೆ, ಸಣ್ಣ ಎಕ್ಸಾಂಪಲ್ಲು. ನೀವು ಹೋಟೆಲ್ಲು ಆ ಜನಕ್ಕೆ ಏನು ಬೇಕು ಅನ್ನೋಂಥದ್ದನ್ನ ಅವಶ್ಯಕತೆ ಮಾಡ್ಕೊಳ್ಳಿ. ಅವರಿಗೆ ನೀವು ಫುಡ್ನ ಡೆಲಿವರಿ ಕೊಡ್ತೀವಿ ಅಂತ ಅವ್ರಿಗೆ ಈಸಿ ಮಾಡಿ, ಅಂದರೆ ಅವ್ರಿಗೆ ಏನು ಬೇಕು ಅನ್ನೋಂಥ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಅದು ತಲುಪೋ ಹಾಗೆ ಮಾಡಿ 100% ಅವ್ರು ನಿಮ್ಮ ಹತ್ರ ಕೇಳಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಲೀಡು ನೀವು ಜನರೇಟ್ ಮಾಡಿದ್ದಲ್ಲ, ಇಟ್ಸ್ ನಾಟ್ ಎ ಲೀಡ್, ಇಟ್ ಈಸ್ ಬಿಕಮಿಂಗ್ ಎ ಕ್ಲೋಸಿಂಗ್. ಸೊ ನೀವು ಸ್ಟ್ರಾಟಜಿನ ಪ್ರಾಪರಾಗಿ ಯೂಸ್ ಮಾಡ್ತು ಅಂತಂದರೆ ನೀವು ಲೀಡ್ ಜನರೇಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಕೋಲ್ಡ್ ಕಾಲ್ ಬೇಕಾಗೇ ಇಲ್ಲ. ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ನಾವು ಕೊಡಬೇಕು, ಯಾರಿಗೆ ಅದನ್ನು ತಲುಪಿಸ್ಬೇಕು, ಅವ್ರಿಗೇನು ಕೊರತೆ ಇದೆ, ಅವ್ರಿಗೇನು ಸಮಸ್ಯೆಯಿಂದ ಪ್ರಾಬ್ಲಮ್ ಇದು ಮಾಡ್ತಾ ಇದ್ದಾರೆ, ಇದನ್ನೆಲ್ಲನೂ ನಾವು ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಹೋಯ್ತು ಅಂದರೆ ಸಾಕು. ದಟ್ಸ್ ಮೋರ್ ದೆನ್ ಎನಫ್. ಪೀಪಲ್ ಆರ್ ವೇಟಿಂಗ್ ಟು ಟೇಕ್ ದಟ್ ಸರ್ವಿಸ್. ಯು ನೋ ನೀಡ್ ಟು ಗೋ ಆ್ಯಂಡ್ ಕ್ಲೋಸ್. ಲೀಡ್ ಅಂತ ಹೇಳ್ತಾರಲ್ಲ, ಆ ಲೀಡ್ ಬರೋದೇ ಇಲ್ಲ. ಲೀಡ್ ಜನರೇಷನ್ ಇಸ್ ಟೋಟಲಿ ಡಿಫ್ರೆಂಟ್. ಓಕೆ, ದಯವಿಟ್ಟು ನಾನು ನಿಮಗೆಲ್ಲ ಹೇಳುವಂಥದ್ದು ಯಂಗ್ ಜನರೇಷನ್ಸ್ಗೆ ಅಥವಾ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಪೀಪಲ್ಸ್ಗೆ ಹೇಳುವಂಥದ್ದು ಏನು ಅಂತಂದರೆ, ಡೋಂಟ್ ಗೋ ಬಿಯಾಂಡ್ ದ ಲೀಡ್ಸ್. ನನಗೆ ಬಿಸ್ನೆಸ್ ಇಲ್ಲ, ನನಗೊಂದು ಲೀಡ್ ಕೊಡಿ, ನನಗೊಂದು ಇದು ಮಾಡಿ, ಬೇಡ, ಅದು ಅವಶ್ಯಕತೆನೇ ಇಲ್ಲ. ನಾನು ನನ್ನ ಕ್ಲೈಂಟ್ಸ್ಗೆಲ್ಲ ಹೇಳೋದು ಅಷ್ಟೇ. ಅವರೆಲ್ಲ ಹೇಳ್ತಾ ಇದ್ದಾರೆ, ಗುರಿ ನನಗೆ ಬೇರೆ ಹೇಳ್ತಾರೆ, ಅಂದರೆ ನಾನು 100 crores ಮಾಡಬೇಕು ಅಂತ ಹೇಳ್ತಾರೆ. ವೆನ್ ಇಟ್ ಕಮ್ ಟು ರಿಯಾಲಿಟಿ ನನಗೊಂದು ಲೀಡ್ ಬೇಕು ಅಂತ ಹೇಳ್ತಾರೆ. ಸೊ 100 crores ರೆವಿನ್ಯೂ ಜನರೇಟ್ ಮಾಡಬೇಕು ಅನ್ನೋದು ಒಂದು ಕಡೆ ಆಯಿತು ಅಂದರೆ, ನನಗೆ ಲೀಡ್ ಬೇಕು ಅನ್ನುವಂಥದ್ದು ಇನ್ನೊಂದು ಜನರೇಟು. ಸೊ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ನೀನು 100 crore ಹೋಗಬೇಕು ಅಂದ್ಕೊಂಡಿದ್ಯಾ ಅಥವಾ ಲೀಡ್ಸ್ ತೊಗೊಳ್ಬೇಕು ಅಂದ್ಕೊಂಡಿದ್ಯಾ? ಬರೀ ಒಂದು ಸಣ್ಣ ಪುಟ್ಟ ಪ್ರಾಜೆಕ್ಟ್ ಬೇಕು ಅನ್ನೋದಿತ್ತು ಅಂತಂದರೆ ನೀನು 100 crores ಡೆಸ್ಟಿನಿ ತಲುಪೋಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಅರ್ಮಾನಿ ಎಕ್ಸ್ಚೇಂಜ್ಗೆ ಹೋಗ್ಬಿಟ್ಟು ಎಕ್ಸ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಯಾವುದೋ ಒಂದು ಕಾಮನ್ ಆಗಿರುವಂಥ ಒಂದು ಬ್ರ್ಯಾಂಡ್ನ ಇಟ್ಬಿಟ್ಟು ನಾನು ತಗೊಳ್ಳಿ ಅಂತ ಹೇಳಿದ್ರು ತಗೊಳ್ತಾರೆ ಅವರು. ನಾನು ಬಂದಿರೋದು ಎಕ್ಸ್ ತಗೊಳ್ಳೋದಕ್ಕೆ ಅಂತ, ಅದನ್ನು ಕೊಡಮ್ಮ ನೀನು ಯಾವುದೋ ಲೋಕಲ್ ಕೊಡ್ತಿದೆಯಲ್ಲ ಅಂತ ಹೇಳ್ತಾರೆ. ಕರೆಕ್ಟಾ ಇಲ್ವಾ? ಸೊ ನಾನು ಹೇಳ್ತಿರುವಂಥದ್ದು, ನೀವು ಯಾವಾಗ ಚಿಕ್ಕದನ್ನ ಚಾಯ್ಸ್ ಮಾಡೋಕೆ ಹೋಗ್ತೀರಾ ಆವಾಗ ದೊಡ್ಡದನ್ನ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನೀವು ಚಾಯ್ಸ್ ಮಾಡೋದೇ ದೊಡ್ಡದಾದ್ಮೇಲೆ ದೊಡ್ಡದಕ್ಕೆ ಅಂತ ಹೋರಾಟ ಮಾಡಿ ಅದಕ್ಕೆ ಏನೇನು ಮಾಡ್ಬೋದು ಸ್ಟ್ರಾಟಜಿನ ಅದನ್ನು ನಾನು ಪ್ಲಾನ್ ಮಾಡ್ತಾ ಹೋಗ್ತೀನಿ. ಸೊ ವಿಂಗ್ಸ್ ಮಾಡುವಂಥದ್ದು ಆಗ್ಬೋದು ಇದನ್ನು. ಸೊ ಲೀಡ್ ಈಸ್ ಟೋಟಲಿ ಡಿಫ್ರೆಂಟ್ ಅಬೌಟ್ ಸ್ಟ್ರಾಟಜಿನೇ ಬೇರೆ, ಲೀಡೇ ಬೇರೆ. ಒಂದು ಆಶೀರ್ವಾದ ಸಂಗತಿ ಹೇಳ್ತೀನಿ ನಿಮಗೆ. ಡೈರಿ ಮಿಲ್ಕ್ ಅಂತ ಒಂದು ಚಾಕ್ಲೇಟ್ ಬರ್ತಾ ಇತ್ತು. ವೆನ್ ವಿ ಆರ್ ಅಟ್ 90s, ಅವಾಗಲೂ ಆ ಚಾಕ್ಲೇಟ್ ಬೆಲೆ 5 ರೂಪಾಯಿನೇ. ಇವಾಗಲೂ 5 ರೂಪಾಯಿ ಚಾಕ್ಲೇಟ್ ಸಿಕ್ಕತ್ತೆ. ಅವರು ಏನು ಮಾಡ್ಕೊಂಡ್ರು ಅಂತಂದ್ರೆ, ಅದ್ರ ಗ್ರಾಮ್ನ ಕಡಿಮೆ ಮಾಡ್ತಾ ಬಂದರು. ಬಟ್ ಸೈಜ್ನ ಕಡಿಮೆ ಮಾಡಲಿಲ್ಲ. ಅಂದರೆ ಸೈಜ್ನ ವರ್ಟಿಕಲ್ ಆಗಿರುವಂಥದ್ದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದರು. ಸೊ ಯಾವಾಗ ಇದನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಹೋದ್ರು, ಅವಾಗ ಏನಾಯ್ತು ಅಂತ ಹೇಳ್ತು ಅಂದರೆ, ಆ ಜನಕ್ಕೆ ಅದ್ರ ಮೇಲಿರುವಂಥ ಅಟ್ರಾಕ್ಷನ್ನು ಕಡಿಮೆ ಆಗಲೇ ಇಲ್ಲ. ಈವನ್ ದೋ ಚಾಕ್ಲೇಟ್ ಕಂಪ್ನಿ ಎಷ್ಟೇ ಚಾಕ್ಲೇಟ್ ಕಂಪ್ನಿ ಬಂತು ಅಂದರೂ ಇವತ್ತು ಕೂಡ ಡೈರಿ ಮಿಲ್ಕ್ ಎಲ್ಲರಿಗೂ ಫೇವ್ರೇಟ್ ಆಗೇನೆ ಕಾಣಿಸ್ತಾ ಇದೆ, ಮತ್ತು ಫೇವ್ರೇಟ್ ಆಗೇ ತಗೊಳ್ತಾ ಇದ್ದಾರೆ.